ಈಗ ಆಯಿತು ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ, ಕಾರ್ಯಕರ್ತರ ಆಧಾರಿತ ಪಕ್ಷ ಇದು. ಕಾರ್ಯಕರ್ತರ ಶಕ್ತಿ ಇದೆ ಈ ಪಕ್ಷಕ್ಕೆ. ಕಾರ್ಯಕರ್ತರೆ ನೋಡಿ, ಈಗಾಗಲೇ ಸದಸ್ಯತ್ವ ಅಭಿಯಾನ ಮಜಬೂತಾಗಿದೆ, ಭೂ ಸಮಿತಿ ಆಗಿದೆ, ಮಂಡಲ ಅಧ್ಯಕ್ಷರು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಸಣ್ಣ ಯಾರೋ ಒಂದು 3-4 ಜನ ಇರ್ಬೋದು, ಆದರೆ ನಿಮ್ಮಲ್ಲಿ ಸತೀಶ್ ಜಾರಕಿಹೊಳಿಯವರ ಮನೆಯಲ್ಲಿ ಈ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕೋ ಸಂದರ್ಭದಲ್ಲಿ ಡಿನ್ನರ್ ನೆಪದಲ್ಲಿ ರಾಜಕೀಯ ಚರ್ಚೆಗಳಾಗಿದೆ. ಮುಖ್ಯಮಂತ್ರಿ ನಾನಾಗಬೇಕು 10 ಗುಂಪಿದೆ ಕಾಂಗ್ರೆಸ್ನಲ್ಲಿ. ಒಂದು ಕಡೆ KPC ಅಧ್ಯಕ್ಷ ಆಗಬೇಕಿದ್ದಾರೆ, ಮುಖ್ಯಮಂತ್ರಿಗಳಾಗಬೇಕಿದ್ದಾರೆ. ಅವರು ಇನ್ನೂ ಒಂದು ಮಾತಾಡಿದ್ರೆ ನಾನು ಅಂಗಿ ಹರ್ಕೊಂಡು ರಾಜೀನಾಮೆ ಕೊಡಲ್ಲ. ಹಿಂದೆ ಈಶ್ವರಪ್ಪನವ್ರಿಗೆ ಯಾಕೆ ಕೇಳಿದ್ದೆಪ್ಪ? ಅಧಿವೇಶನದಲ್ಲಿ ವೀರಾವೇಶ ಭಾಷಣ ಮಾಡಿದ್ದಲ್ಲ. ನಮ್ಮಲ್ಲಿ ಸಣ್ಣ ಯಾರೋ ಕೆಲವರು 4-5 ಜನ ಇರ್ಬೋದು, ವ್ಯತ್ಯಾಸ ಇಲ್ಲ ಅಂತ ಹೇಳಲ್ಲ. ಆದರೆ ಕಾಂಗ್ರೆಸ್ ಹೊಡೆದ ಮನೆ, ಅದು ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 15 ಬಾಗಿಲಿದೆ ಕಾಂಗ್ರೆಸ್. ಈ ಪವರ್ ಶೇರಿಂಗ್ ಹೆಂಗೆ ಹೊಡೆದಾಡ್ತಾರೆ ವೇಟ್ ಆ್ಯಂಡ್ ಸಿ. ಹಿಂದೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಟೀ ಮತ್ತು ಕಪ್ ಇದೆ ಸಾಸರು ತಮ್ಮ ಹೊಡೆದಾಡಿದ್ರು, ಸ್ಪೂನಲ್ಲಿ ಎಸ್ತಾಡಿದ್ರು, ಮೈಮೇಲೆ ಟೀ ಕಪ್ಪಲ್ಲಿ ಎಸ್ತಾಡಿದ್ರು. ಇದು ಪರಿಸ್ಥಿತಿ ಕಾಂಗ್ರೆಸ್ ಏನಾಗುತ್ತೆ. ಕಾಂಗ್ರೆಸ್ ಹೊಡೆದ ಮನೆ. ನನಗೆ ಗೊತ್ತಿಲ್ಲ ಅಣ್ಣ, ಅವ್ರನ್ನೇ ಕೇಳ್ರಿ. ಅವ್ರನ್ನೇ ಕೇಳ್ರಿ. BJPಗೆ ಏನು ಹೇಳಿದ್ರಿ? ನನಗೆ ಗೊತ್ತಿಲ್ಲ ಅಣ್ಣ, ಅವ್ರು ಕೇಳ ಅಲ್ಲೇ ನೀವು ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳ್ಬೋದಲ್ಲ. ಯಾವ ಸಂತೋಷ ನೋಡೋಣ. ಮಾಧ್ಯಮ ಸ್ನೇಹಿತರು ಅಂದರೆ ಬಾಸ್ ಮಾಡ್ರಿ, ನಮ್ಮ ರಾಷ್ಟ್ರೀಯ ಇದನ್ನು ನೋಟ್ ಆಗಲಿ. ಮಾಧ್ಯಮ ಸ್ನೇಹಿತರು ಕ್ಯಾರಿ ಮಾಡಿ. ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಸಂತೋಷ್ ಜಿ ಅವರು ಸಂಘಟನೆ ಮಾಡ್ತಿದ್ದಾರೆ. ಅವರು ದಾರ ಸೂಜಿಯಾಗಿ ಕತ್ತರಿಯಾಗಿ ಕೆಲಸ ಮಾಡಲ್ಲ. ಸಂಘಟನೆ ಏನು ಹೇಳುತ್ತೆ, ದಾರ ಸೂಜಿಯಾಗಿ ಕೆಲಸ ಮಾಡುತ್ತೆ. ಸಂತೋಷ್ ಜಿ ಅವರು ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಕಾಲಕ್ಕೆ ಭಿನ್ನಮತ ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟು ಹೋದ್ಮೇಲೆ ಇವರು ರಾಜ್ಯಪಾಲರು ಭೇಟಿ ಮಾಡಿದರು. ಅವರ ನೇತೃತ್ವದಲ್ಲಿ, ಪರಿವಾರದ ನೇತೃತ್ವದಲ್ಲಿ ಸಭೆ ಆಯಿತು. ಸಂತೋಷ್ ಜಿ ಅವರು ಒಡೆದ ಮನಸ್ಸುಗಳು ಬೇಡ, ಮನಸ್ಸುಗಳು ರಾಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವ್ರದ್ದೇನೂ ಪಾತ್ರ ಇಲ್ಲ. ಕೆಲವು MP ಗಳು ಇವ್ರ ಬಾಯಲ್ಲಿ ಬಂದಿದ್ದ ಮಾತುಗಳು, ನನ್ನ ಬಾಯಲ್ಲ. ಯಾರು ಈ ವಕ್ಫ್ ನೆಪದಲ್ಲಿ ಬಂಡಾಯ ಭಿನ್ನ ಮಾತ ಮಾಡ್ತಾರಲ್ಲ, ಮೂಢಯಾತ್ರೆ ಬರಲಿ, ಪಾದಯಾತ್ರೆ ಬರಲಿ, ಯಾಕೆ ಬರಲಿಲ್ಲ? ಸುಮ್ಮನೆ ವಾಲ್ಮೀಕಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರು ಹಗರಣದು. ಯಾಕೆ ನೀವು ಅಧಿವೇಶನ ಒಳಗೆ ಹೊರಗೆ ಇವನ್ನೆಲ್ಲ ಪ್ರಶ್ನೆ ಮಾಡಲಿಲ್ಲ? KSRTC ಸಾವುಗಳು, ಭ್ರಷ್ಟಾಚಾರ, ಗರ್ಭಿಣಿಯರು, ನವಜಾತ ಶಿಶುಗಳು ಇಷ್ಟೆಲ್ಲ ಆಗ್ತದಲ್ಲ, ಯಾಕೆ? ಈ ನಾವೇನೋ ಮಾತಾಡಿದ ತಕ್ಷಣ ರೇಣುಕಾಚಾರ್ಯ ಬಂಡಾಯ ಭಿನ್ನ ಇದನ್ನು ಡೆಲ್ಲಿಗೆ ದೂರು ಕೊಡ್ತಾರೆ ನನ್ನ ವಿರುದ್ಧ. ಅದು ನೀವು ದಿಲ್ಲಿಗಿದಿಲ್ಲ. ಕೆಲವು MP ಗಳು ಯಾಕೆ ಇವ್ರನ್ನ ರಕ್ಷಣೆ ಮಾಡ್ತಾಯಿದ್ದೀರಿ? ಇವ್ರು ಹೇಳಿ ಮಾತಿಗೆ ಹೇಳ್ತಾಯಿದ್ದೀನಿ ನಾನು. ಇವ್ರನ್ನ ಯಾಕೆ ರಕ್ಷಣೆ ಮಾಡ್ತೀರಿ? ಹಂಗಾರೆ ನಾನೇನು ಉಚ್ಚಾಟನೆ ಮಾಡಿರಿ ಅಂತ ಹೇಳಲ್ಲ. ಒಂದು ವ್ಯವಸ್ಥೆ, ಪಾರ್ಟಿ ಸಿಸ್ಟಮ್ ಚೆನ್ನಾಗಿರ್ಬೇಕಲ್ಲ. ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ, ನಮ್ಮ ವಿರುದ್ಧ ಹೋರಾಟ ಅಲ್ಲ. ಈ ಹೋರಾಟಗಳ ಒಳಗೆ ಏನಿದಾವಲ್ಲ, ಇದನ್ನು ಬಿಟ್ಟು ಪಕ್ಷದ ಜೊತೆ ಗುರ್ಸ್ಕೊಂಡು ಪಾರ್ಟಿ ಜೊತೆ ಕೆಲಸ ಮಾಡಿರಿ ಅಂತ ನಾನು ಹೇಳ್ತೀನಿ. ಈಗ ಆಯಿತು ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ, ಕಾರ್ಯಕರ್ತರ ಆಧಾರಿತ ಪಕ್ಷ ಇದು. ಕಾರ್ಯಕರ್ತರ ಶಕ್ತಿ ಇದೆ ಈ ಪಕ್ಷಕ್ಕೆ. ಕಾರ್ಯಕರ್ತರೆ ನೋಡಿ, ಈಗಾಗಲೇ ಸದಸ್ಯತ್ವ ಅಭಿಯಾನ ಮಜಬೂತಾಗಿದೆ, ಭೂ ಸಮಿತಿ ಆಗಿದೆ, ಮಂಡಲ ಅಧ್ಯಕ್ಷರು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಸಣ್ಣ ಯಾರೋ ಒಂದು 3-4 ಜನ ಇರ್ಬೋದು, ಆದರೆ ನಿಮ್ಮಲ್ಲಿ ಸತೀಶ್ ಜಾರಕಿಹೊಳಿಯವರ ಮನೆಯಲ್ಲಿ
ಈ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಸಂದರ್ಭದಲ್ಲಿ ಡಿನ್ನರ್ ನೆಪದಲ್ಲಿ ರಾಜಕೀಯ ಚರ್ಚೆಗಳಾಗಿದೆ. ಮುಖ್ಯಮಂತ್ರಿ ನಾನಾಗಬೇಕು 10 ಗುಂಪಿದೆ ಕಾಂಗ್ರೆಸ್ನಲ್ಲಿ. ಒಂದು ಕಡೆ KPC ಅಧ್ಯಕ್ಷ ಆಗಬೇಕಿದ್ದಾರೆ, ಮುಖ್ಯಮಂತ್ರಿಗಳಾಗಬೇಕಿದ್ದಾರೆ. ಅವರು ಇನ್ನೂ ಒಂದು ಮಾತಾಡಿದ್ರೆ ನಾನು ಅಂಗಿ ಹರ್ಕೊಂಡು ರಾಜೀನಾಮೆ ಕೊಡಲ್ಲ. ಹಿಂದೆ ಈಶ್ವರಪ್ಪನವ್ರಿಗೆ ಯಾಕೆ ಕೇಳಿದ್ದೆಪ್ಪ? ಅಧಿವೇಶನದಲ್ಲಿ ವೀರಾವೇಶ ಭಾಷಣ ಮಾಡಿದ್ದಲ್ಲ. ನಮ್ಮಲ್ಲಿ ಸಣ್ಣ ಯಾರೋ ಕೆಲವರು 4-5 ಜನ ಇರ್ಬೋದು, ವ್ಯತ್ಯಾಸ ಇಲ್ಲ ಅಂತ ಹೇಳಲ್ಲ. ಆದರೆ ಕಾಂಗ್ರೆಸ್ ಹೊಡೆದ ಮನೆ, ಅದು ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 15 ಬಾಗಿಲಿದೆ ಕಾಂಗ್ರೆಸ್. ಈ ಪವರ್ ಶೇರಿಂಗ್ ಹೆಂಗೆ ಹೊಡೆದಾಡ್ತಾರೆ ವೇಟ್ ಆ್ಯಂಡ್ ಸಿ. ಹಿಂದೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಟೀ ಮತ್ತು ಕಪ್ ಸಾಸರು ತಮ್ಮ ಹೊಡೆದಾಡಿದ್ರು, ಸ್ಪೂನಲ್ಲಿ ಎಸ್ತಾಡಿದ್ರು, ಮೈ ಮೇಲೆ ಟೀ ಕಪ್ಪಲ್ಲಿ ಎಸ್ತಾಡಿದ್ರು. ಇದು ಪರಿಸ್ಥಿತಿ ಕಾಂಗ್ರೆಸ್ ಏನಾಗುತ್ತೆ? ಕಾಂಗ್ರೆಸ್ ಹೊಡೆದ ಮನೆ. ನನಗೆ ಗೊತ್ತಿಲ್ಲ ಅಣ್ಣ, ಅವ್ರನ್ನೇ ಕೇಳ್ರಿ. ಅವ್ರನ್ನೇ ಕೇಳ್ರಿ. BJPಗೆ ಏನು ಹೇಳಿದ್ರಿ? ನನಗೆ ಗೊತ್ತಿಲ್ಲ ಅಣ್ಣ, ಅವ್ರು ಕೇಳ ಅಲ್ಲೇ ನೀವು ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳ್ಬೋದಲ್ಲ. ಯಾವ ಸಂತೋಷ? ಯಾವ ಸಂತೋಷ? ನೋಡೋಣ, ಮಾಧ್ಯಮ ಸ್ನೇಹಿತರು ಅಂದರೆ ಬಾಸ್ ಮಾಡ್ರಿ. ನಮ್ಮ ರಾಷ್ಟ್ರೀಯ ಇದನ್ನು ನೋಟ್ ಆಗಲಿ, ಮಾಧ್ಯಮ ಸ್ನೇಹಿತರು ಕ್ಯಾರಿ ಮಾಡಿ. ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಸಂತೋಷ್ ಜಿ ಅವರು ಸಂಘಟನೆ ಮಾಡ್ತಿದ್ದಾರೆ. ಅವರು ದಾರ ಸೂಜಿಯಾಗಿ ಕತ್ತರಿಯಾಗಿ ಕೆಲಸ ಮಾಡಲ್ಲ. ಸಂಘಟನೆ ಏನು ಹೇಳುತ್ತೆ, ದಾರ ಸೂಜಿಯಾಗಿ ಕೆಲಸ ಮಾಡುತ್ತೆ. ಸಂತೋಷ್ ಜಿ ಅವರು ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಕಾಲಕ್ಕೆ ಭಿನ್ನಮತ ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟು ಹೋದ್ಮೇಲೆ ಇವರು ರಾಜ್ಯಪಾಲರು ಭೇಟಿ ಮಾಡಿದರು. ಅವರ ನೇತೃತ್ವದಲ್ಲಿ, ಪರಿವಾರದ ನೇತೃತ್ವದಲ್ಲಿ ಸಭೆ ಆಯಿತು. ಸಂತೋಷ್ ಜಿ ಅವರು ಒಡೆದ ಮನಸ್ಸುಗಳು ಬೇಡ, ಮನಸ್ಸುಗಳು ರಾಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವ್ರದ್ದೇನೂ ಪಾತ್ರ ಇಲ್ಲ. ಕೆಲವು MP ಗಳು ಇವ್ರ ಬಾಯಲ್ಲಿ ಬಂದಿದ್ದ ಮಾತುಗಳು, ನನ್ನ ಬಾಯಲ್ಲ. ಯಾರು ಈ ವಕ್ಫ್ ನೆಪದಲ್ಲಿ ಬಂಡಾಯ ಭಿನ್ನಮತ ಮಾಡ್ತಾರಲ್ಲ, ಮೂಢಯಾತ್ರೆ ಬರಲಿ, ಪಾದಯಾತ್ರೆ ಬರಲಿ, ಯಾಕೆ ಬರಲಿಲ್ಲ? ಸುಮ್ಮನೆ ವಾಲ್ಮೀಕಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರು ಹಗರಣದು. ಯಾಕೆ ನೀವು ಅಧಿವೇಶನ ಒಳಗೆ ಹೊರಗೆ ಇವನ್ನೆಲ್ಲ ಪ್ರಶ್ನೆ ಮಾಡಲಿಲ್ಲ? KSRTC, ಸಾವುಗಳು, ಭ್ರಷ್ಟಾಚಾರ, ಗರ್ಭಿಣಿಯರು, ನವಜಾತ ಶಿಶುಗಳು ಇಷ್ಟೆಲ್ಲ ಆಗ್ತದಲ್ಲ, ಯಾಕೆ? ಈ ನಾವೇನೋ ಮಾತಾಡಿದ ತಕ್ಷಣ ರೇಣುಕಾಚಾರ್ಯ ಬಂಡಾಯ ಭಿನ್ನ ಇದನ್ನು ಡೆಲ್ಲಿಗೆ ದೂರು ಕೊಡ್ತಾರೆ ನನ್ನ ವಿರುದ್ಧ. ಅದು ನೀವು ದಿಲ್ಲಿಗಿದಿಲ್ಲ. ಕೆಲವು MP ಗಳು ಯಾಕೆ ಇವ್ರನ್ನ ರಕ್ಷಣೆ ಮಾಡ್ತಾಯಿದ್ದೀರಿ? ಇವ್ರು ಹೇಳಿ ಮಾತಿಗೆ ಹೇಳ್ತಾಯಿದ್ದೀನಿ ನಾನು. ಇವ್ರನ್ನ ಯಾಕೆ ರಕ್ಷಣೆ ಮಾಡ್ತೀರಿ? ಹಂಗಾರೆ ನಾನೇನು ಉಚ್ಚಾಟನೆ ಮಾಡಿರಿ ಅಂತ ಹೇಳಲ್ಲ. ಒಂದು ವ್ಯವಸ್ಥೆ, ಪಾರ್ಟಿ ಸಿಸ್ಟಮ್ ಚೆನ್ನಾಗಿರ್ಬೇಕಲ್ಲ. ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ, ನಮ್ಮ ವಿರುದ್ಧ ಹೋರಾಟ ಅಲ್ಲ. ಈ ಹೋರಾಟಗಳ ಒಳಗೆ ಏನಿದಾವಲ್ಲ, ಇದನ್ನು ಬಿಟ್ಟು ಪಕ್ಷದ ಜೊತೆ ಗುರ್ಸ್ಕೊಂಡು ಪಾರ್ಟಿ ಜೊತೆ ಕೆಲಸ ಮಾಡಿರಿ ಅಂತ ನಾನು ಹೇಳ್ತೀನಿ.